ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಪ್ರತಿಯೊಂದು ರಾಶಿ ಲಗ್ನದವ್ರಿಗೆ ನಾನು ಹೇಳ್ತಾ ಬಂದಿದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಕೇತುವಿನ ಪ್ರವೇಶ, ಅಂದರೆ ಕೇತು ಈಗ ಪ್ರಸ್ತುತವಾಗಿ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. 25 ಮೇಯಲ್ಲಿ 2025ಕ್ಕೆ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. 8/12/2026ವರೆಗೂ ಕೂಡ ಅಲ್ಲೇ ಇರತಕ್ಕಂಥದ್ದು 18 ತಿಂಗಳ ಕಾಲ. ಇಲ್ಲಿ ಕೇತುವಿನ ಪ್ರವೇಶ ಯಾವ ಒಂದು ಫಲಾನುಫಲಗಳು ಮಿಥುನ ರಾಶಿ ಮಿಥುನ ಲಗ್ನ ಹಾಗೆ ಕಟಕ ರಾಶಿ ಕಟಕ ಲಗ್ನಕ್ಕೆ ಯಾವ ಫಲ ಕೊಡುತ್ತೆ ನಿಮ್ಮ ಜಾತಕದಲ್ಲಿ ಫಸ್ಟೇ ತಿಳ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಕೇತು ದಶ ಕೇತು ಭುಕ್ತಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಮೇಜರ್ ಎಫೆಕ್ಟ್ ಇದ್ದೇ ಇರ್ತದೆ. ಇಲ್ಲಾಂದರೆ ಅಷ್ಟೊಂದು ಎಫೆಕ್ಟ್ ಇರೋದು ಕಡಿಮೆ. ಇಲ್ಲಿ ಮೊದಲ ವಿಚಾರವಾಗಿ ತಗೊಂಡಾಗ ನಾವು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ತೃತೀಯ ಭಾವ ಅಂತ ನೋಡಿದ್ವಿ. ತೃತೀಯ ಭಾವ ಉಪಚಯ ಸ್ಥಾನದಲ್ಲಿ ಕೇತು ನಿಮಗೆ ಒಂದು ರೀತಿಯಾದಂಥ ಶಕ್ತಿಯನ್ನು ಕೊಡುತ್ತೆ. ಕಷ್ಟಗಳಿಗೆ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಕೇತು. ಚತುರ್ಥ ಭಾವದಲ್ಲಿದ್ದ ಮಾನಸಿಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಎದುರಿಸಿದ್ರಿ, ಆಸ್ತಿಯ ವಿಚಾರದಲ್ಲಾಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಎದುರಿಸಿದ್ರಿ. ಇಲ್ಲಿ ಕೇತು ತೃತೀಯ ಭಾವಕ್ಕೆ ಬಂದಾಗ ಒಂದನ್ನು ಕೊಡುತ್ತೆ, ಒಂದನ್ನು ಕಿತ್ಕೊಳ್ಳುತ್ತೆ. ಕಷ್ಟಗಳಿಗೆ ರೆಡ್ಯೂಸ್ ಮಾಡ್ತಕ್ಕಂಥದ್ದು ಇರ್ತದೆ. ಅದೇ ಒಂದು ಸೋದರ ಸಹೋದರಿ ಈ ವಿಚಾರದಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ತರತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರಯಾಣಗಳಲ್ಲಿ ಏನೋ ಬದಲಾವಣೆ ಬೇಕು ಅಂದರೆ ಯಾವುದೋ ಒಂದು ತಾವು ಒಂದು ಬದಲಾವಣೆ ತಗೋಬೇಕು, ಅಲ್ಲಿ ಯಶಸ್ವಿ ಆಗ್ತಕ್ಕಂಥದ್ದು ಇರುತ್ತೆ. ಕೆಲವೊಂದು ಸಾರಿ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು ಕೂಡ ನೋಡ್ತೀವಿ. ತೃತೀಯ ಭಾವ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದು ಕೇತುವಿನ ತತ್ವ. ಈ ಸಿಂಹರಾಶಿಯಲ್ಲಿ ಕೂತಾಗ ಕ್ರಿಯೇಟಿವ್ ಫೀಲ್ಡು, ಮೀಡಿಯಾ ಫೀಲ್ಡು, ತಾವು ಮಾಡ್ತಕ್ಕಂಥ ತೋಳುಬಲದ ಮೇಲೆಗೆ ಇಲ್ಲಿ ನಿಮಗೆ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ಲಗ್ನಕ್ಕಿದೆ. ಸ್ವತಃ ತನ್ನ ನಕ್ಷತ್ರದಲ್ಲೇ ಕೂತಾಗ ಯಶಸ್ವಿಯಾಗಿರ್ತಕ್ಕಂಥ ಚಾಲನೆಗಳು, ಬದಲಾವಣೆಗಳು ನಿಮ್ಮಲ್ಲಿ ನಡೀತಕ್ಕಂಥದ್ದಿರ್ತದೆ. ನಿಮ್ಮ ತೋಳುಬಲದ ಮೂಲಕ ಭಾಳ ವಿಶೇಷ ಅಂದರೆ ನಿಮ್ಮ ಶಕ್ತಿಯ ಮೂಲಕ ಗೆಲ್ತಕ್ಕಂಥದ್ದು ಬರುತ್ತೆ. ಧೈರ್ಯದಿಂದ ಸಾಹಸದಿಂದ ಮಾಡ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಬರ್ತದೆ. ಇಲ್ಲಿ ನಿಮಗೆ ಹಲವಾರು ಬದಲಾವಣೆಯನ್ನು ತರ್ತಕ್ಕಂಥದ್ದು ಈ ನಕ್ಷತ್ರ. ಅದೇ ರೀತಿಯಾಗಿ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಮಿಥುನ ರಾಶಿ ಮಿಥುನ ಲಗ್ನದವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಅಲ್ಲಿ ಹಣಕಾಸು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದು ಇವೆಲ್ಲವನ್ನು ತೋರಿಸ್ತದೆ. ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮ ಫಲಗಳನ್ನು ಕೊಡೋದಿಲ್ಲ. ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆಯನ್ನು ತರ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬರ್ತದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆ ಅಥವಾ ಮಕ್ಕಳಿಂದ ಖರ್ಚುಗಳು ಜಾಸ್ತಿ ಆಗ್ಬೋದು. ತೃತೀಯ ಭಾವ ಮನೆಯವರಿಂದ ಕೆಲವೊಂದು ಖರ್ಚುಗಳು ಅಥವಾ ನಿಮ್ಮ ಮನೆಯವರಿಂದ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಸಂಗಾತಿಯೊಟ್ಟಿಗಿನ ಸಂಬಂಧಗಳಲ್ಲಿ ಸಮಸ್ಯೆಗಳು ಕಾಣಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಇಲ್ಲಿ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದಂಥ ಸಂದರ್ಭ. ಅದೇ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಕ್ಕಂಥದ್ದಿರುತ್ತೆ. ಅದು ನಿಮ್ಮ ಜಾತಕದಲ್ಲಿ ಸೂರ್ಯ ಯಾವ ಸ್ಥಾನದಲ್ಲಿದ್ದಾನೆ, ಲಾಭಸ್ಥಾನದಲ್ಲಿದ್ದಾನೋ ಎಲ್ಲ ವಿಚಾರಗಳನ್ನು ನೋಡೋದಾದರೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ. ಸಾಧ್ಯವಾದಷ್ಟು ಸಣ್ಣ ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ. ಒಂದು ಸ್ಥಳವನ್ನು ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು ಕೇತು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿದ್ದಾಗ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬರ್ತದೆ. ಖಂಡಿತ ಒಂದು ಬದಲಾವಣೆಯ ಕಾಲ ಇರ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ. ನಾನಾ ರೀತಿಯಾದಂಥ ಬದಲಾವಣೆಗಳು, ಕಷ್ಟಗಳು ದೂರ ಆಗ್ತಕ್ಕಂಥದ್ದು ಸನ್ನಿವೇಶಗಳು ಈ ಒಂದು ಕಾಲಘಟ್ಟದಲ್ಲಿ ಖಂಡಿತ ಸಿಗುತ್ತೆ. ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ಬಿಸ್ನೆಸ್ ಆಗಿರ್ಬೋದು ಅಥವಾ ತಾವು ಮಾಡ್ತಕ್ಕಂಥ ಕಾರ್ಯಗಳಾಗಿರ್ಬೋದು, ಯಾವುದೇ ಒಂದು ಕಾರ್ಯಗಳಲ್ಲಿ ನಿಮ್ಮ ಯಶಸ್ಸಿಗೆ ನಿಮ್ಮ ಶ್ರಮ ಕಾರಣ ಆಗುತ್ತೆ. ಇದಷ್ಟೇ ಸತ್ಯ ಕೂಡ. ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಶ್ರಮದಿಂದ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೇತುವಿನ ಲಕ್ಷಣ. ಅದೇ ರೀತಿಯಾಗಿ ಕಟಕ ರಾಶಿ ಕಟಕ ಲಗ್ನಕ್ಕೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥ ಕಾಲ. ಫ್ಯಾಮಿಲಿಯಿಂದ ಸ್ವಲ್ಪ ಕಿರಿಕಿರಿಗಳಾಗಬಹುದು.
ಹಣಕಾಸಿನ ವಿಚಾರದಲ್ಲಿ ಕಿರಿಕಿರಿಗಳಾಗಬಹುದು. ಏನಾದರೂ ನಿಮ್ಮ ಯಾವುದಾದ್ರೂ ಒಂದು ತಪ್ಪು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಕಟಕ ರಾಶಿ ಕಟಕ ಲಗ್ನಕ್ಕೆ. ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕಾಗ್ತಕ್ಕಂಥದ್ದಿರುತ್ತದೆ. ವಿದ್ಯಾಭ್ಯಾಸ, ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿ ಕೊಂಚ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಬಿಸ್ನೆಸ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥದ್ದು ಇರ್ತದೆ. ಕೆಲವೊಂದು ಫ್ಯಾಮಿಲಿ ಡಿಟ್ಯಾಚ್ಮೆಂಟ್ ಬರ್ತದೆ. ಸಂಗಾತಿಯೊಟ್ಟಿಗಿನ ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನ್ಯೂನ್ಯತೆ ಕಷ್ಟ ಆಗ್ತದೆ. ಇಲ್ಲಿ ಸ್ವಲ್ಪ ನೀವು ನೋಡ್ಕೊಳ್ತಕ್ಕಂಥ ಅನಿವಾರ್ಯತೆ ಬಹಳಷ್ಟಿರುತ್ತೆ. ಕಟಕ ರಾಶಿ ಕಟಕ ಲಗ್ನದವರಿಗೆ ಕೇತುವಿನ ಪ್ರವೇಶ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ. ಸ್ವತಃ ತನ್ನ ನಕ್ಷತ್ರದಲ್ಲಿ ಬಂದಾಗ ಫ್ಯಾಮಿಲಿದ ಡಿಟ್ಯಾಚ್ಮೆಂಟ್ ಆಗ್ಬೋದು. ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದಷ್ಟು ಲಾಭವನ್ನು ತರ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಮನೆಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ವಾಹನ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಇರ್ತದೆ. ಅದೇ ಸ್ವತಃ ತನ್ನ ಅಂದರೆ ಉತ್ತರ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಆಗಬೇಕಾದ್ರೆ ಹಣಕಾಸಿನ ವಿಚಾರ, ಫ್ಯಾಮಿಲಿಯ ವಿಚಾರದಲ್ಲಿ ಎಚ್ಚರವಾಗಿರಬೇಕು. ಇಲ್ಲಿ ಪುತ್ರ ಸಂತಾನ ಅಂದರೆ ಸಂತಾನ, ಪುತ್ರ ಅನ್ನೋದಕ್ಕಿಂತ ಸಂತಾನದಲ್ಲಿ ಸ್ವಲ್ಪ ವಿಳಂಬತೆ, ಹೊಸ ಅತಿಥಿ ಆಗಮನ ಮಾಡ್ತಕ್ಕಂಥದ್ದು ತಮ್ಮ ಫ್ಯಾಮಿಲಿಗೆ ಕಷ್ಟ ಆಗಬಹುದು. ತಾವು ಮಾತಿನಲ್ಲಿ ತೊದಲು ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಸರಿಯಾದಂಥ ಮಾತುಕತೆ, ಯಾಕೋ ಚೆನ್ನಾಗಿ ಮಾತಾಡ್ತಿದೆ, ಇತ್ತೀಚೆಗೆ ಏನೋ ಮಾತಲ್ಲಿ ಏನೋ ಕೆಟ್ಟ ನುಡಿಗಳು ಬರ್ತಾ ಇದೆಯೋ ಅಥವಾ ಯಾಕೋ ತೊದಲುತ್ತಾ ಇದೆಯೋ, ಇವೆಲ್ಲಗಳು ಬರ್ತದೆ. ಅನ್ನವನ್ನು ಸ್ವಲ್ಪ ಮಟ್ಟಿಗೆ ಆಹಾರದಲ್ಲಿ ಕ್ರಮದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಇರ್ತದೆ. ಆರೋಗ್ಯದ ಸರಿಯಾಗಿ ನೋಡ್ಕೊಳ್ತಕ್ಕಂಥ ಅನಿವಾರ್ಯತೆ ಇರುತ್ತೆ. ಸಾಧ್ಯವಾದಷ್ಟು ಕಟಕ ರಾಶಿ ಕಟಕ ಲಗ್ನದಲ್ಲಿರ್ತಕ್ಕಂಥವರು ಗಣಪತಿಯ ದೇವಸ್ಥಾನವನ್ನು, ಗಣಪತಿಯ ಆರಾಧನೆಯನ್ನು ಬಹಳಷ್ಟು ಮುಖ್ಯವಾಗಿ ಮಾಡಬೇಕು. ಅದರಲ್ಲೂ ಕೂಡ ಈ 9 ವರ್ಷದ ಮಕ್ಕಳಿಗೆ ಹಳದಿ ಸ್ವೀಟ್ಸನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಅಲ್ಲಿ ಕೇತು ಉಪಶಮನ ಆಗ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ಗಣಪತಿಯ ಮಂತ್ರಗಳನ್ನು ಅಥವಾ ಓಂ ಕೆಂ ಕೇತುವೇ ನಮಃ, ಓಂ ಕೆಂ ಕೇತುವೇ ನಮಃ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಶುಭ ಆಗ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ಕೂಡ ಈ ಎಲ್ಲ ವಿಚಾರಗಳಲ್ಲಿ ತಾವು ಎಚ್ಚರಿಕೆಯನ್ನು ವಹಿಸಿಕೊಂಡು ಜಾತಕಗಳನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.